ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಹಿಮ, ಫಾಗ್, ಮಿಸ್ಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? 365 ದಿನ ಅಂದರೆ ವರ್ಷ ಪೂರ್ತಿ ಬರೀ ಹಿಮನೇ ಇರೋ ಜಾಗ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಇರೋ ಜಾಗನೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇದು ಇರೋದು ಗುಂಡ್ಲುಪೇಟೆ ಹತ್ರ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 226 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ 78 ಕಿಲೋಮೀಟರ್. ರೋಡ್ ಅಂತೂ ಸೂಪರ್ ಆಗಿದೆ. ನಾನು ಹೊರಟಿದ್ದು ಮೈಸೂರಿಂದ 5 ಗಂಟೆಗೆ. ಅರ್ಲಿ ಮಾರ್ನಿಂಗ್ ಡ್ರೈವ್ ಇದೆಯಲ್ಲ, ಫೀಲ್ ಸೋ ನೈಸ್. ಗುಂಡ್ಲುಪೇಟೆ ರೀಚ್ ಆಗಿ ಒಂದು ಕಾಫಿ ಕುಡಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು. ಗೋಪಾಲಸ್ವಾಮಿ ಬೆಟ್ಟದ ಬೇಸ್ ಪಾಯಿಂಟಿಗೆ ರೀಚ್ ಆದಾಗ ಕ್ಲೋಸ್ ಟು 8 ಗಂಟೆ ಆಗಿತ್ತು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಬೆಟ್ಟದ ಮೇಲೆ ಬಿಡಲ್ಲ ಅಂತ. KSRTC ಡಿಪಾರ್ಟ್ಮೆಂಟ್ ಅವರು ಅವ್ರದೇ ಆದ ಬಸ್ಗಳನ್ನ ಬಿಟ್ಟಿದ್ದಾರೆ. ಎವ್ರಿ 10 ಮಿನಿಟ್ಸ್ಗೊಂದು ಬಸ್ ಹೊರಡುತ್ತಂತೆ. ಟಿಕೆಟ್ ಪ್ರೈಸ್ 60 ರೂಪಾಯಿ, ಅದು ಅಪ್ ಅಂಡ್ ಡೌನ್. ಮಹಿಳೆಯರಿಗೆ ಫ್ರೀ. ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ಜನ ಬಂದಿದ್ರು. ಲೈನ್ ನೋಡಿದ್ರೆ ಇವತ್ತು ನಿಜವಾಗ್ಲೂ ದರ್ಶನ ಆಗುತ್ತೋ ಇಲ್ವೋ ಅಂತ ಭಯ ಇತ್ತು. ಲಕ್ಕಿಲಿ ಟೈಮ್ ಕರೆಕ್ಟಾಗಿ ಬಸ್ ಬಂತು. ಮೇಲ್ಗಡೆ ರೀಚ್ ಆಗಿ ದೇವ್ರ ದರ್ಶನನೂ ಚೆನ್ನಾಗಾಯ್ತು. ಕೃಷ್ಣನ್ ವಿಗ್ರಹ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ಯೂನಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದ ಸುತ್ತ ಫೆನ್ಸಿಂಗ್ ಹಾಕಿದ್ದಾರೆ. ಯಾರು ಫಾರೆಸ್ಟ್ ಒಳಗಡೆ ಎಂಟ್ರಿ ಇಲ್ಲ. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ, ಯಾಕೆಂದ್ರೆ ಅಟ್ಲೀಸ್ಟ್ ಕಾಡು ಪ್ರಾಣಿಗಳಾದ್ರೂ ನೆಮ್ಮದಿಯಿಂದ ಇರಬಹುದು. ನಿಮ್ಮ ಅದೃಷ್ಟ ಏನಾದರೂ ಚೆನ್ನಾಗಿದ್ರೆ ಆನೆ ಬಂದರೂ ಬರ್ಬೋದು. ಇಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಈವ್ನಿಂಗ್ ಟೈಮಲ್ಲಿ ದೇವಸ್ಥಾನ ಹತ್ರ ಆನೆ ಬರುತ್ತಂತೆ. ಅದ್ರ ಪಾಡಿಗೆ ಬಂದು ಅಲ್ಲಿ ಪೂಜಾರಿಗಳಾಗಲಿ ಭಕ್ತರಾಗಲಿ ಏನಾದರೂ ಕೊಟ್ಟರೆ ತಿನ್ಕೊಂಡು ಮತ್ತೆ ಕಾಡಿಗೆ ಹೋಗುತ್ತಂತೆ. ಒನ್ ಅವರ್ ಆಗಿ ಅಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ರಿಟರ್ನ್ ಬಸ್ ಬೇರೆ ಬಂದಿತ್ತು. KSRTC ಬಸ್ ಡ್ರೈವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ತುಂಬ ನೀಟಾಗಿ ಎಲ್ಲರನ್ನೂ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಿಡೋದಕ್ಕೆ. ಕೆಳಗಡೆ ರಿಟರ್ನ್ ಬಂದ ಮೇಲೆ ಗೊತ್ತಾಗಿದ್ದು ಲೈನ್ ಆವಾಗ ಎಷ್ಟಿತ್ತು, ಇವಾಗ ಅದ್ರ ಡಬಲ್ ಆಗಿದೆ ಅಂತ. ಅಷ್ಟು ಜನ ಇನ್ನೂ ವೆಯ್ಟ್ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಆದಷ್ಟು ಬೇಗ ಬೆಟ್ಟಕ್ಕೆ ಹೋಗಿ ದರ್ಶನ ಆಗಲಿ ಅಂತ ಕೇಳ್ಕೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವೆರಿ ಸೂನ್ ಇನ್ನೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.